ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಜಗತ್ತಿನಲ್ಲಿ ಎಷ್ಟೋ ಸ್ಥಳಗಳಿವೆ. ಅವು ಕೇವಲ ಭೌಗೋಳಿಕ ರಚನೆಗಳಾಗಿರದೆ ಶತಮಾನಗಳ ಇತಿಹಾಸ, ನಂಬಿಕೆ ಮತ್ತು ವಿಸ್ಮಯಗಳನ್ನು ತಮ್ಮೊಳಗೆ ಹುದುಗಿಸಿಕೊಂಡಿರುತ್ತವೆ. ಅಂತಹದ್ದೇ ಒಂದು ಅದ್ಭುತ ರಚನೆ ರಾಮ ಸೇತುವೆ ಅಥವಾ ಆಡಮ್ಸ್ ಬ್ರಿಡ್ಜ್. ದಕ್ಷಿಣ ಭಾರತದ ತುದಿಯಲ್ಲಿ ಶ್ರೀಲಂಕಾವನ್ನು ಭಾರತಕ್ಕೆ ಜೋಡಿಸುವಂತೆ ಕಾಣಿಸುವ ಈ ಸೇತುವೆ ಕೇವಲ ಕಲ್ಲು ಮತ್ತು ಮರಳಿನ ದಿಬ್ಬಗಳ ಸರಣಿಯೇ ಅಥವಾ ಸಾವಿರಾರು ವರ್ಷಗಳ ಹಿಂದೆ ನಡೆದ ಮಹಾಕಾವ್ಯವೊಂದರ ಸಾಕ್ಷಿಯೇ? ಈ ನಿಗೂಢ ಸೇತುವೆಯ ಹಿಂದಿನ ಆಳವಾದ ನಂಬಿಕೆಗಳೇನು? ಹಿಂದೂ ಧರ್ಮದಲ್ಲಿ ಭಗವಾನ್ ರಾಮನೊಂದಿಗೆ ಇದರ ಸಂಬಂಧವೇನು? ಇಸ್ಲಾಂ ಧರ್ಮದಲ್ಲಿ ಇದನ್ನ ಆಡಮ್ಸ್ ಬ್ರಿಡ್ಜ್ ಎಂದು ಯಾಕೆ ಕರೀತಾರೆ? ಕ್ರೈಸ್ತ ಧರ್ಮದಲ್ಲಿನ ಇದರ ಮಹತ್ವವೇನು? ಎಲ್ಲವನ್ನ ನೋಡೋಣ. ಪೌರಾಣಿಕ ಮತ್ತು ಭೌಗೋಳಿಕ ವಿಸ್ಮಯದ ಆಳದಿಂದ ಹಿಡಿದು ವಿವಿಧ ಧರ್ಮಗಳ ದೃಷ್ಟಿಕೋನದಿಂದ ಶ್ರೀರಾಮ ಸೇತುವೆಯ ಇತಿಹಾಸವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ರಾಮ ಸೇತುವೆಯ ಕುರಿತು ಹಿಂದೂ ಧರ್ಮ ಮತ್ತು ಇತರ ಧರ್ಮಗಳ ನಡುವೆ ವಿಭಿನ್ನ ಅಭಿಪ್ರಾಯಗಳಿವೆ. ಆದರೆ ರಾಮ ಸೇತುವೆಯು ಒಂದು ಐತಿಹಾಸಿಕ ಪೌರಾಣಿಕ ರಚನೆಯೇ ಅಥವಾ ನೈಸರ್ಗಿಕ ಭೌಗೋಳಿಕ ರಚನೆಯೇ ಎಂಬುದು ಮುಖ್ಯವಾದ ವಿವಾದದ ವಿಷಯವಾಗಿದೆ. ಈ ವಿವಾದದಲ್ಲಿ ಹಿಂದೂ ಧರ್ಮದ ನಂಬಿಕೆಗಳು ಒಂದು ಪ್ರಮುಖ ಅಂಶವಾಗಿದ್ದರೆ, ವೈಜ್ಞಾನಿಕ ಸಮುದಾಯ ಮತ್ತು ಕೆಲವು ರಾಜಕೀಯ ಪಕ್ಷಗಳು ತಮ್ಮದೇ ಆದ ದೃಷ್ಟಿಕೋನಗಳನ್ನು ಹೊಂದಿವೆ. ವಿವಿಧ ಧರ್ಮಗಳ ನಂಬಿಕೆಗಳು ಮತ್ತು ವಿವಾದಗಳು ಇದರಲ್ಲಿ ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಿವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೂ ಧರ್ಮದಲ್ಲಿ ರಾಮ ಸೇತುವೆಯು ಆಳವಾದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ರಾಮಾಯಣ ಮಹಾಕಾವ್ಯದ ಪ್ರಕಾರ ಭಗವಾನ್ ರಾಮನು ರಾವಣನಿಂದ ಸೀತೆಯನ್ನು ರಕ್ಷಿಸಲು ಲಂಕೆಗೆ ತೆರಳಲು ಈ ಸೇತುವೆಯನ್ನ ನಿರ್ಮಿಸಿದನು. ವಾನರ ಸೇನೆಯ ನಳ ಮತ್ತು ನೀಲರು ಈ ಸೇತುವೆಯನ್ನ ನಿರ್ಮಿಸಲು ನೆರವಾದರು ಎಂದು ಹೇಳಲಾಗುತ್ತೆ. ಕಲ್ಲುಗಳ ಮೇಲೆ ರಾಮ ಎಂದು ಬರೆದರೆ ಅವು ನೀರಿನಲ್ಲಿ ತೇಲುತ್ತಿದ್ದವು ಎಂಬ ನಂಬಿಕೆ ಇದೆ. ಹಿಂದೂಗಳಿಗೆ ಇದು ಕೇವಲ ಒಂದು ಭೌಗೋಳಿಕ ರಚನೆಯಲ್ಲ, ಬದಲಿಗೆ ಭಗವಾನ್ ಶ್ರೀರಾಮನ ಶಕ್ತಿ, ಭಕ್ತಿ ಮತ್ತು ದೈವಿಕ ಹಸ್ತಕ್ಷೇಪದ ಸಂಕೇತವಾಗಿದೆ. ಇದನ್ನು ನಾಶಪಡಿಸುವುದು ಅಥವಾ ಅದಕ್ಕೆ ಹಾನಿ ಮಾಡುವುದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುತ್ತದೆ ಎಂದು ನಂಬಲಾಗಿದೆ. ಭಾರತ ಸರ್ಕಾರವು ಸೇತು ಸಮುದ್ರಂ ಶಿಪ್ಪಿಂಗ್ ಕಾಲುವೆ ಯೋಜನೆಯನ್ನ ಜಾರಿಗೆ ತರಲು ರಾಮ ಸೇತುವೆಯ ಭಾಗವನ್ನ ಕೆಡವಲು ಪ್ರಯತ್ನಿಸಿದಾಗ ಹಿಂದೂ ಸಂಘಟನೆಗಳು ಮತ್ತು ಭಕ್ತರು ತೀವ್ರವಾಗಿ ವಿರೋಧಿಸಿದ್ರು. ಇದು ಧಾರ್ಮಿಕ ಮತ್ತು ಪಾರಿಸರಿಕ ದುರಂತಕ್ಕೆ ಕಾರಣವಾಗುತ್ತದೆ ಎಂದು ಅವರು ವಾದಿಸಿದರು. ಇನ್ನು ಹಿಂದೂ ಧರ್ಮದಲ್ಲಿ ಇದನ್ನ ಶ್ರೀರಾಮ ಸೇತುವೆ ಎಂದು ಕರೆದರೆ, ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮದ ಕೆಲವು ನಂಬಿಕೆಗಳಲ್ಲಿ ಇದನ್ನು ಆಡಮ್ಸ್ ಬ್ರಿಡ್ಜ್ ಎಂದು ಕರೆಯಲಾಗುತ್ತೆ. ಇಸ್ಲಾಂ ಧರ್ಮದಲ್ಲಿ ರಾಮ ಸೇತುವೆಯ ಕುರಿತು ಇತಿಹಾಸ ಮತ್ತು ನಂಬಿಕೆಗಳೇ ಭಿನ್ನವಾಗಿದೆ. ಇಸ್ಲಾಮಿಕ್ ಸಂಪ್ರದಾಯದ ಪ್ರಕಾರ ಮನುಕುಲದ ಮೊದಲ ಮಾನವರಾದ ಆಡಮ್ ಮತ್ತು ಈವಾ ಅವರನ್ನು ಸ್ವರ್ಗದಿಂದ ಹೊರಹಾಕಿದಾಗ ಅವರು ಭೂಮಿಯ ಮೇಲೆ ಬೇರೆ ಬೇರೆ ಸ್ಥಳಗಳಲ್ಲಿ ಇಳಿದರು ಎಂದು ನಂಬಲಾಗಿದೆ. ಆಡಮ್ ಶ್ರೀಲಂಕಾದಲ್ಲಿರುವ ಆಡಮ್ಸ್ ಪೀಕ್ ಎಂಬ ಪರ್ವತದ ಮೇಲೆ ಇಳಿದನು ಎಂದು ಮುಸ್ಲಿಮರು ನಂಬ್ತಾರೆ. ಆಡಮ್ಸ್ ಪೀಕ್ ನಿಂದ ಭಾರತಕ್ಕೆ ಪ್ರಯಾಣಿಸಲು ಆಡಮ್ಸ್ ಬ್ರಿಡ್ಜ್ ಅನ್ನ ಬಳಸಿದನು ಎಂದು ಹೇಳಲಾಗುತ್ತೆ. ಅವರು ದೇವರ ಕ್ಷಮೆಯನ್ನ ಕೋರಿ ಸಾವಿರಾರು ವರ್ಷಗಳ ಕಾಲ ಈ ಪರ್ವತದ ಮೇಲೆ ನಿಂತು ಪ್ರಾರ್ಥಿಸಿದರು ಎನ್ನಲಾಗುತ್ತೆ. ನಂತರ ಅವರು ಸೇತುವೆಯ ಮೂಲಕ ಭಾರತಕ್ಕೆ ತೆರಳಿದರು ಎಂಬ ನಂಬಿಕೆ ಇದೆ. ಇನ್ನು 9ನೇ ಶತಮಾನದ ಪರ್ಷಿಯನ್ ನೌಕಾಯಾನಿ ಇಬ್ನು ಕೊರ್ಡಬೆ ತನ್ನ ಕೃತಿಯಲ್ಲಿ ಈ ರಚನೆಯನ್ನು ಸೇತ್ ಬಂತೈ ಅಥವಾ ಸಮುದ್ರದ ಸೇತುವೆ ಎಂದು ಉಲ್ಲೇಖಿಸಿದ್ದಾನೆ. ಆಡಮ್ಸ್ ಬ್ರಿಡ್ಜ್ ಎಂಬ ಹೆಸರು 11ನೇ ಶತಮಾನದ ವಿದ್ವಾಂಸ ಅಲ್ ಬಿರೌನಿ ಕಾಲದಲ್ಲಿ ಜನಪ್ರಿಯವಾಯಿತು ಎಂದು ಹೇಳಲಾಗುತ್ತೆ. ಮುಸ್ಲಿಮರಿಗೆ ಇದು ಆಡಮ್ ಪ್ರವಾದಿ ಭೂಮಿಗೆ ಇಳಿದ ಸ್ಥಳ ಮತ್ತು ಅವರ ಪ್ರಯಾಣಕ್ಕೆ ಸಂಬಂಧಿಸಿದ ಒಂದು ಭೌಗೋಳಿಕ ಲಕ್ಷಣವಾಗಿ ಮಹತ್ವ ಪಡೆದಿದೆ. ಇದು ಹಿಂದೂ ಧರ್ಮದ ರಾಮಾಯಣ ಕಥೆಯಂತೆಯೇ ಆಳವಾದ ಪೌರಾಣಿಕ ಅಥವಾ ಧಾರ್ಮಿಕ ನಂಬಿಕೆ ಅಲ್ಲದಿದ್ದರೂ ಪ್ರವಾದಿ ಆಡಮ್ ಅವರ ಜೀವನ ಚರಿತ್ರೆಯ ಭಾಗವಾಗಿ ಇದನ್ನ ನೋಡಲಾಗುತ್ತೆ. ರಾಮ ಸೇತುವೆಯನ್ನು ಆಡಮ್ಸ್ ಬ್ರಿಡ್ಜ್ ಎಂದು ಕರೆಯುವ ಪರಿಕಲ್ಪನೆಯು ಕ್ರಿಶ್ಚಿಯನ್ ಧರ್ಮದಲ್ಲಿಯೂ ಇದೆ. ಆದರೆ ಇದು ಇಸ್ಲಾಂ ಧರ್ಮದಲ್ಲಿರುವಷ್ಟು ಪ್ರಮುಖ ಅಥವಾ ಆಳವಾದ ಧಾರ್ಮಿಕ ಮಹತ್ವವನ್ನು ಹೊಂದಿಲ್ಲ. ಕ್ರೈಸ್ತ ಧರ್ಮದಲ್ಲಿ ಈ ಸೇತುವೆಗೆ ಸಂಬಂಧಿಸಿದಂತೆ ಯಾವುದೇ ನಿರ್ದಿಷ್ಟ ಇತಿಹಾಸ ಅಥವಾ ಪೌರಾಣಿಕ ಕಥೆಗಳಿಲ್ಲ. ಕ್ರಿಶ್ಚಿಯನ್ ಧರ್ಮದಲ್ಲಿ ಆಡಮ್ಸ್ ಬ್ರಿಡ್ಜ್ ಎಂಬ ಹೆಸರು ಬಂದಿರುವುದಕ್ಕೆ ಕೆಲವು ಕಾರಣಗಳಿವೆ. ಬೈಬಲ್ನ ಜೆನೆಸಿಸ್ ಪುಸ್ತಕದಲ್ಲಿ ಆಡಮ್ ಮತ್ತು ಈವಾ ಮನುಕುಲದ ಮೊದಲ ಪುರುಷ ಮತ್ತು ಸ್ತ್ರೀ ಎಂದು ವಿವರಿಸಲಾಗಿದೆ.
ಅವರು ಎಡೆನ್ ಉದ್ಯಾನವನದಿಂದ ಹೊರಹಾಕಲ್ಪಟ್ಟ ನಂತರ ಭೂಮಿಯ ಮೇಲೆ ನೆಲೆಸಿದರು ಎಂದು ನಂಬಲಾಗಿದೆ. ಮಧ್ಯಕಾಲೀನ ಯುರೋಪಿಯನ್ ಭೂಗೋಳಶಾಸ್ತ್ರಜ್ಞರು ಮತ್ತು ನಾವಿಕರು ವಿಶೇಷವಾಗಿ ಇಸ್ಲಾಮಿಕ್ ಪ್ರಭಾವದ ಅಡಿಯಲ್ಲಿ ಹಿಂದೂ ಮಹಾಸಾಗರ ಪ್ರದೇಶದ ಭೂಗೋಳವನ್ನ ವಿವರಿಸುವಾಗ ಆಡಮ್ಸ್ ಬ್ರಿಡ್ಜ್ ಎಂಬ ಹೆಸರನ್ನ ಬಳಸಿದರು. ಇದು ಬಹುಶಃ ಅರಬ್ ಮೂಲಗಳಿಂದ ಬಂದಿರಬಹುದು. ಅಲ್ಲಿ ಆಡಮ್ ಪ್ರವಾದಿ ಶ್ರೀಲಂಕಾದಿಂದ ಇಳಿದು ನಂತರ ಭಾರತಕ್ಕೆ ಈ ಸೇತುವೆಯ ಮೂಲಕ ಪ್ರಯಾಣಿಸಿದರು ಎಂಬ ನಂಬಿಕೆ ಇತ್ತು. ಕ್ರಿಶ್ಚಿಯನ್ ಧರ್ಮಗ್ರಂಥಗಳಲ್ಲಿ ರಾಮ ಸೇತುವೆಯ ಬಗ್ಗೆ ಯಾವುದೇ ನೇರ ಉಲ್ಲೇಖವಿಲ್ಲ. ಕ್ರಿಶ್ಚಿಯನ್ನರಿಗೆ ಇದು ಪವಿತ್ರ ಸ್ಥಳವಲ್ಲ ಅಥವಾ ಅವರ ನಂಬಿಕೆಗಳ ಭಾಗವೂ ಅಲ್ಲ. ಆಡಮ್ಸ್ ಬ್ರಿಡ್ಜ್ ಎಂಬುದು ಕೇವಲ ಒಂದು ಭೌಗೋಳಿಕ ನಾಮಕರಣವಾಗಿದ್ದು ಇದು ಮಧ್ಯ ಪ್ರಾಚ್ಯ ಮತ್ತು ಯುರೋಪಿಯನ್ ವ್ಯಾಪಾರಿಗಳು ಮತ್ತು ಪರಿಶೋಧಕರು ಈ ಪ್ರದೇಶದ ಬಗ್ಗೆ ಬರೆಯುವಾಗ ಬಳಸಿದ ಹೆಸರು. ಇದು ಆಡಮ್ನ ಪೌರಾಣಿಕ ಕಥೆಗಳೊಂದಿಗೆ ಒಂದು ಸಡಿಲವಾದ ಸಂಪರ್ಕವನ್ನ ಹೊಂದಿರಬಹುದು, ಆದರೆ ಯಾವುದೇ ಧಾರ್ಮಿಕ ವಿಧಿಗಳು ಅಥವಾ ಪೂಜೆಗಳಿಗೆ ಸಂಬಂಧಿಸಿಲ್ಲ. ಇನ್ನು ರಾಮ ಸೇತುವೆ ಮಾನವ ನಿರ್ಮಿತವೇ ಅಥವಾ ನೈಸರ್ಗಿಕವೇ ಎಂಬುದು ದೀರ್ಘಕಾಲದ ವಿವಾದ. ಹಿಂದೂ ನಂಬಿಕೆಯ ಪ್ರಕಾರ ಇದು ರಾಮನಿಂದ ನಿರ್ಮಿಸಲ್ಪಟ್ಟ ಮಾನವ ನಿರ್ಮಿತ ಅಥವಾ ದೈವಿಕ ಹಸ್ತಕ್ಷೇಪದಿಂದ ನಿರ್ಮಿಸಲ್ಪಟ್ಟ ಸೇತುವೆ. ಇದನ್ನೇ ತುಂಬಾ ಜನ ನಂಬ್ತಾರೆ. ಇನ್ನು ಭೂ ವಿಜ್ಞಾನಿಗಳು ಮತ್ತು ಸಾಗರ ತಜ್ಞರು ಇದನ್ನು ನೈಸರ್ಗಿಕ ಮರಳು ದಿಬ್ಬಗಳು ಮತ್ತು ಹವಳದ ಬಂಡೆಗಳ ಸರಣಿ ಎಂದು ವಾದಿಸುತ್ತಾರೆ. ಆದರೂ ಇದರ ನೇರವಾದ ರೇಖೆಯ ರಚನೆಯು ಕೆಲವೊಮ್ಮೆ ಅನುಮಾನವನ್ನು ಹುಟ್ಟುಹಾಕಿದೆ. ಇನ್ನು ಇತ್ತೀಚೆಗೆ ಇಸ್ರೋ ಅಧ್ಯಯನಗಳು ಉಪಗ್ರಹದ ಮಾಹಿತಿಯನ್ನು ಬಳಸಿ ಇದರ ನಕ್ಷೆಯನ್ನು ಸಿದ್ಧಪಡಿಸಿದ್ದು ಇದು ವಿವಾದಕ್ಕೆ ಹೊಸ ಆಯಾಮವನ್ನು ನೀಡಿದೆ. ಇನ್ನು ರಾಮ ಸೇತುವೆಯ ವಿಷಯದಲ್ಲಿ ಭಾರತದಲ್ಲಿ ರಾಜಕೀಯವಾಗಿ ಬಹಳ ಸೂಕ್ಷ್ಮವಾಗಿದೆ. ಹಿಂದೂ ರಾಷ್ಟ್ರೀಯವಾದಿ ಪಕ್ಷಗಳು ಇದನ್ನು ಹಿಂದೂ ಸಂಸ್ಕೃತಿ ಮತ್ತು ನಂಬಿಕೆಯ ಸಂಕೇತವಾಗಿ ನೋಡಿದರೆ, ಕೆಲವು ಜಾತ್ಯತೀತ ಪಕ್ಷಗಳು ಇದನ್ನು ಕೇವಲ ನೈಸರ್ಗಿಕ ರಚನೆ ಎಂದು ಪರಿಗಣಿಸಲು ಬಯಸ್ತವೆ. ಚುನಾವಣಾ ಸಮಯದಲ್ಲಿ ಈ ವಿಷಯವು ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ. ಒಟ್ಟಾರೆ ರಾಮ ಸೇತುವೆಯ ಕುರಿತು ವಿವಾದಗಳು ಮುಖ್ಯವಾಗಿ ಹಿಂದೂ ಧಾರ್ಮಿಕ ನಂಬಿಕೆಗಳು ಮತ್ತು ವೈಜ್ಞಾನಿಕ ಭೌಗೋಳಿಕ ಸತ್ಯಗಳ ನಡುವಿನ ಘರ್ಷಣೆಯಾಗಿದೆ. ಇತರ ಧರ್ಮಗಳಾದ ಇಸ್ಲಾಂನಲ್ಲಿ ಇದರ ಬಗ್ಗೆ ವಿಭಿನ್ನ ನಂಬಿಕೆಗಳಿದ್ರೂ ಹಿಂದೂ ಧರ್ಮದಷ್ಟು ಆಳವಾದ ಧಾರ್ಮಿಕ ವಿವಾದಕ್ಕೆ ಇದು ಕಾರಣವಾಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.